ಏನು ಅಂದ್ಕೊಂಡಿರ್ತೀವೋ ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಅದನ್ನು ಪ್ಲ್ಯಾನ್ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡ್ತಾ ಹೋಗೋದೇ ಜೀವನ. ನಾವು ಅಂದ್ಕೊಂಡಂಗೆ ಎಲ್ಲ ನಮಗೆ ಸಪೋರ್ಟ್ ಮಾಡೋಂಗಿದ್ದಿದ್ರೆ ಬೇರೆಯೇ ಇರ್ತಿತ್ತು. ಸಮಯ ಆಗಲಿ, ಫ್ಯಾಮಿಲಿ ಆಗಲಿ, ಅಥವಾ ವಿಚಾರಗಳಾಗಲಿ, ನಾವು ಅಂದ್ಕೊಂಡಂಗೆ ಎಲ್ಲ ರೀತಿ ಸಪೋರ್ಟ್ ಆಗುತ್ತಾ? ಬಟ್ ಅದನ್ನು ನಾವು ಆರ್ಗನೈಸ್ ಮಾಡ್ಕೋಬೇಕಷ್ಟೇ. ನೀವು ಯಾವ ಕ್ಷೇತ್ರದಲ್ಲಿ ಹೋದರೂ ಅಷ್ಟೇ, ನಾವು ಅಂದ್ಕೊಂಡಂಗೆ ಯಾವುದೂ ಇರೋದಿಲ್ಲ. ಇರೋವಂಥದ್ದನ್ನು ಆರ್ಗನೈಸ್ ಮಾಡ್ಕೊಂಡು ಹೋಗಬೇಕು. ಇಂಥ ಟೈಮಿಂದ ಇಷ್ಟು ಟೈಮಿಂದ ಇಷ್ಟು ಟೈಮಿಂದ ಇಷ್ಟು ಅಂತ ಆ ಟೈಮ್ನ ಸೆಗ್ರಿಗೇಟ್ ಮಾಡ್ಕೊಂಡು ಆರ್ಗನೈಸ್ ಮಾಡ್ತಾ ಹೋದರೆ ನಮಗೂ ಒಂದಷ್ಟು ಟೈಮ್ ಸಂಜೆ ಅಷ್ಟೊತ್ತಿಗೆ ಎಲ್ಲೋ ಒಂದು ಜಾಗದಲ್ಲಿ ಸಿಗುತ್ತೆ. ಬುಕ್ ಓದೋದಾಗಿರ್ಬೋದು, ಅಥವಾ ನಮ್ಮದೇ ಅಂತ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಒಂದು ಕಂಟೆಂಟ್ ಹಾಕೋದಾಗಿರ್ಬೋದು, ಜನಗಳಿಗೆ ವಿಷಯ ಮುಟ್ಟಿಸ್ತಕ್ಕಂಥ ಒಳ್ಳೆ ವಿಚಾರಗಳನ್ನ ತಲುಪಿಸ್ತಕ್ಕಂಥ ಕೆಲವು ಪ್ಲಾಟ್ಫಾರ್ಮ್ಗಳಿದೆ. ದೇ ಆರ್ ಡೂಯಿಂಗ್ ವೆರಿ ವೆಲ್. ಹಾಗಾದರೆ ಅವರಿಗೆ ಮಕ್ಕಳು, ಮರಿ, ಸಂಸಾರ, ಫ್ಯಾಮಿಲಿ ಎಲ್ಲ ಇದೆ. ಆದರೆ ಅವರು ಈ ಬಾಂಡಿಂಗಿಂದ ಹೊರಗಡೆ ಬಂದಿದ್ದಾರೆ. ಏನು ಹೇಳಿ, ಯಾರೇನು ಅಂದ್ಕೊಂಡ್ಬಿಡ್ತಾರೋ ಅಲ್ಲ. ಎಷ್ಟೋ ಜನ ಹೆಣ್ಮಕ್ಳಿಗೆ ಒಂದು ಕ್ಯಾಮ್ರಾ ಮುಂದೆ ಕೂತು ಮಾತಾಡೋಕ್ಕಾಗಲ್ಲ, ಮೈಕ್ ಹಿಡಿದು ಮಾತಾಡೋಕ್ಕಾಗಲ್ಲ, ಕ್ಯಾಮ್ರಾನ ಮೊಬೈಲ್ ಹಿಡ್ಕೊಂಡು ಮಾತಾಡೋದಕ್ಕೆ ಕಷ್ಟ ಆಗುತ್ತೆ, ಮುಜುಗರ ಅನಿಸುತ್ತೆ. ಅದು ನಮಗೆ ಸಮಯ ಸಿಗ್ತಾ ಇಲ್ಲ ಅಂದರೆ ದಟ್ಸ್ ಕಂಪ್ಲೀಟ್ಲಿ ರಾಂಗ್ ಅನಿಸುತ್ತೆ. ನನಗೆ ಸಮಯ ಇದೆ, ಪ್ರಯತ್ನ ಬೀಳಬೇಕು. ಆ ಪ್ರಯತ್ನದ ದಾರಿಯೇ ಒಂದು ರೀತಿ. ಎರಡನೇದು, ನಮಗೆ ನಮ್ಮ ವಾತಾವರಣದಲ್ಲಿ, ನಮ್ಮ ಫ್ಯಾಮಿಲಿಯಲ್ಲಿ ನನ್ನ ಗಂಡ ಮಕ್ಕಳು ಅಂತ ಏನಿದಾರಲ್ಲ, ಅಥವಾ ಅತ್ತೆ ಮಾವ, ಅಪ್ಪ ಅಮ್ಮ ಅಂತ ಏನಿದಾರಲ್ಲ, ಇವರು ನಮಗೆ ಸಪೋರ್ಟ್ ಮಾಡಬೇಕು. ಎಸ್, ಯು ಆರ್ ಡೂಯಿಂಗ್ ವೆರಿ ವೆಲ್, ಡೂ ಇಟ್.